ಹಾಕೋದಿಕ್ಕೆ ಜನರನ್ನ ಮತ್ತೆ ಮನೆಯಲ್ಲಿ ಇರುವಂತೆ ಮಾಡಲಾಗಿದೆ. ಆರ್ಥಿಕ ಚಟುವಟಿಕೆಗಳು ಬಂದಾಗಿದ್ದು ಅಗತ್ಯ ಸೇವೆಯಷ್ಟೇ ಸಿಗಲಿದೆ. ಕಳೆದ ಬಾರಿಗಿಂತ ಈ ಬಾರಿ ಲಾಕ್ಡೌನ್ ಸ್ಟ್ರಿಕ್ಟ್ ಆಗಲಿದ್ದು ಜನರ ಓಡಾಟ ಸಂಪೂರ್ಣವಾಗಿ ಬ್ರೇಕ್ ಆಗಲಿದೆ. ಯಾರು ಈ ಕರ್ತವ್ಯದಲ್ಲಿ ಅಡ್ಡಿಪಡಿಸ್ತಾರೆ ನ್ಯಾಚುರಲ್ ಡಿಸಾಸ್ಟರ್ ಆಕ್ಟ್ ಪ್ರಕಾರ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ನಾನು ಸೂಚನೆ. ಬಿಬಿಎಂಪಿ ಅಧಿಕಾರಿಗಳಿಗೂ ಮತ್ತು ಪೊಲೀಸ್ ಸಿಬ್ಬಂದಿಯವರಿಗೂ ಕೂಡ ಇದೊಂದು ಚಾಲೆಂಜ್ ಆಗಿದೆ. ಲಾಕ್ಡೌನ್ 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 ಇಡೀ ಬೆಂಗಳೂರು ಲಾಕ್. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೂ ಬೀಗ. ಕೊರೋನಾ ಕಟ್ಟಿಹಾಕಲು 2 ಜಿಲ್ಲೆಗಳಲ್ಲಿ 1 ವಾರ ಕಾಲ ಸಂಪೂರ್ಣ ಲಾಕ್ಡೌನ್. ಒಂದು ವಾರ ಕಾಲ ಬೆಂಗಳೂರು ಲಾಕ್ಡೌನ್. ಈ ಬಾರಿ ಕಠಿಣ ಲಾಕ್ಡೌನ್ ಜಾರಿ. ಬೆಂಗಳೂರು ಕೊರೋನಾ ಸೋಂಕಿನ ಕೂಪವಾಗ್ತಿದೆ. ಸಾವಿನ ರಾಜಧಾನಿ ಆಗ್ತಿದೆ. ದಿನೇ ದಿನೇ ಕಂಟ್ರೋಲ್ಗೆ ಸಿಗದೆ ಸಿಕ್ಕವರ ಮೇಲೆಲ್ಲ ದಾಳಿ ಮಾಡುತ್ತಿದ್ದು 20,000ಕ್ಕೂ ಹೆಚ್ಚು ಕೇಸ್ಗಳನ್ನ ಐಟಿ ಸಿಟಿಯಲ್ಲಿ ದಾಖಲಿಸಿದೆ. ಇಂದು ಸಹ ಉದ್ಯಾನ ನಗರಿಯಲ್ಲಿ ಹುಚ್ಚೆದ್ದು ಕುಣಿದಿರೋ ಸೋಂಕು ಬೆಂಗಳೂರನ್ನ ಅಷ್ಟ ದಿಕ್ಕುಗಳಿಂದಲೂ ದಾಳಿ ಮಾಡುತ್ತಿದೆ. ಹೀಗಾಗಿ ಸೋಂಕನ್ನ ಕಟ್ಟಿ ಹಾಕಬೇಕು ಅಂದ್ರೆ ಲಾಕ್ಡೌನ್ ಒಂದೇ ಬ್ರಹ್ಮಾಸ್ತ್ರವೆಂದು ತಿಳಿದ ಸರ್ಕಾರ ಬೆಂಗಳೂರು ಜಿಲ್ಲೆಯನ್ನ ಲಾಕ್ ಮಾಡಿ 2 ಗಂಟೆ ಕಳೆದಿದೆ. ಲಾಕ್ಡೌನ್ ಆರಂಭದ ಕೊನೆ ಕ್ಷಣದವರೆಗೂ ಜನ ಸಿಟಿ ಬಿಟ್ಟು ಹಳ್ಳಿ ಕಡೆಗೆ ಹೋಗ್ತಾನೆ ಇದ್ರು. ಅರ್ಧ ಬೆಂಗಳೂರು ಖಾಲಿಯಾಗಿದ್ದು ಇನ್ನೊಂದು ವಾರ ಸಿಟಿಯಲ್ಲಿ ಮಾರ್ಚ್ನಲ್ಲಿದ್ದ ಲಾಕ್ಡೌನ್ ದೃಶ್ಯವೇ. ಯಾಕಂದ್ರೆ ಈ ಬಾರಿ ಲಾಕ್ಡೌನ್ ಫುಲ್ ಸ್ಟ್ರಿಕ್ಟ್. ಬಿಬಿಎಂಪಿ ಅಧಿಕಾರಿಗಳಿಗೂ ಮತ್ತು ಪೊಲೀಸ್ ಸಿಬ್ಬಂದಿಯವರಿಗೂ ಕೂಡ ಇದೊಂದು ಚಾಲೆಂಜ್ ಆಗಿದೆ. ಬಸ್ ಸಂಚಾರ ಸಂಪೂರ್ಣ ಬಂದ್. ಅಗತ್ಯ ಸೇವೆ ಬಿಟ್ಟು ಎಲ್ಲವೂ ಬಂದ್. ಅನ್ಲಾಕ್ ಆಗ್ತಿದ್ದಂತೆ ಕೆಲಸ ಕಾರ್ಯಗಳಿಗೆ ಕಚೇರಿಗಳಿಗೆ ಹೋಗ್ತಿದ್ದವರು ಇದೀಗ ಮತ್ತೊಂದು ವಾರ ಮನೆಯಲ್ಲೇ ಲಾಕ್ ಆಗ್ತಿದ್ದಾರೆ. ನಾಳೆ ಬೆಳಿಗ್ಗೆ ಹೊಸ ಬೆಳಕು ಮೂಡುತ್ತಿದ್ದಂತೆ ವಾರದ ಮೊದಲ ಲಾಕ್ಡೌನ್ ದಿನ ಕೂಡ ಆರಂಭವಾಗುತ್ತೆ. ಎಲ್ಲ ಅಂಗಡಿ ಮುಗ್ಗಟ್ಟುಗಳನ್ನ 6ರಿಂದ 12 ಗಂಟೆವರೆಗೂ ಅವಕಾಶ ಮಾಡಿಕೊಟ್ಟಿದ್ರಿಂದ ನಾವು ತೀರ್ಮಾನವನ್ನು ಮಾಡಿದ್ದೇವೆ. ಆ ಎಲ್ಲವನ್ನೂ ಕೂಡ ಕಟ್ಟುನಿಟ್ಟಾಗಿ ಪಾಲನೆ ಆಗಬೇಕು ಅಂತ ನಾನು ಸಾರ್ವಜನಿಕರಲ್ಲಿ ಕೂಡ ವಿನಂತಿಯನ್ನು ಮಾಡಿದ್ದೇನೆ. ಗೈಡ್ಲೈನ್ಸ್ ಅಲ್ಲಿ ಪರ್ಮಿಷನ್ ಕೊಟ್ಟಿದ್ದೇವೆ. ಅದಕ್ಕೆ ಬಿಟ್ಟು ಹೊರತಾಗಿ ಬೇರೆಯವರು ಏನಾದರೂ ಮೂವ್ಮೆಂಟ್ ಮಾಡಿದರೆ ಪೂರ್ಣ ಪ್ರಮಾಣದಲ್ಲಿ ಉಲ್ಲಂಘನೆ ಮಾಡ್ತಾರೆ, ಏನು ಕಾರಣ ಇಲ್ಲದೇ ಓಡಾಡ್ತಾರೆ, ಅವ್ರ ಮೇಲೆ ಆ ವೆಹಿಕಲ್ ಸೀಸ್. ಯಾರು ಈ ಕರ್ತವ್ಯದಲ್ಲಿ ಅಡ್ಡಿಪಡಿಸ್ತಾರೆ ಇದು ಮಾಡ್ತಾರೆ ಅವ್ರಿಗೆ ನ್ಯಾಚುರಲ್ ಡಿಸಾಸ್ಟರ್ ಆಕ್ಟ್ ಪ್ರಕಾರ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ನಾನು ಸೂಚನೆ. ಏನೇ ಇದ್ರೂ ಸಹ 12 ಗಂಟೆ ಒಳಗಡೆ ಮುಗಿದೋಗ್ಬಿಡ್ಬೇಕು. ಮಧ್ಯಾಹ್ನ 12 ಗಂಟೆ ಮೇಲೆ 100% ಕರ್ಫ್ಯೂ ಇರುತ್ತೆ. ಕೇವಲ ಔಷಧಿ ಅಂಗಡಿಗಳು ಮಾತ್ರ ಓಪನ್ ಆಗಿರುತ್ತೆ. ಮತ್ತೆ ರೆಸ್ಟೋರೆಂಟ್ ಟೇಕ್ ಅವೇ ಮಾತ್ರ ಪರ್ಮಿಷನ್ ಕೊಡ್ತೀವಿ. ನಿಮಗೆ ವಿನಾಕಾರಣವಾಗಿ ನಾನು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಎಮರ್ಜೆನ್ಸಿ ಇದೆ ಇತ್ಯಾದಿಗಳು ನೀವೇ ನಿಮ್ಮ ವಿವೇಚನೆ ಉಪಯೋಗ ಮಾಡಿ. ಇದು ಲಾಕ್ಡೌನ್ ಬಂದಲ್ಲ, ನಾವು ಯಾರು ಕನ್ವಿನ್ಸ್ ಮಾಡೋ ಅವಶ್ಯಕತೆ ಇಲ್ಲ. ದಿಗಿಲಿಗೆ ಬಿದ್ದ ಜನ ದಿನಸಿ ಅಂಗಡಿಯಲ್ಲಿ ಕ್ಯೂ. ಬೆಂಗಳೂರಲ್ಲಿ ಲಾಕ್ಡೌನ್ 1 ವಾರ ಮಾತ್ರ. ಲಾಕ್ಡೌನ್ ವಿಸ್ತರಿಸುವ ಯೋಜನೆ ಸದ್ಯಕ್ಕಿಲ್ಲ ಅಂತ ಸರ್ಕಾರ ಸ್ಪಷ್ಟಪಡಿಸಿದೆ. ಪ್ರತಿದಿನ ಮಧ್ಯಾಹ್ನ 12 ಗಂಟೆವರೆಗೆ ದಿನಸಿ ವಿತರಣೆಗೆ ಅವಕಾಶವಿದ್ರೂ ಜನ ದಿನಸಿ ಸ್ಟಾಕ್ ಮಾಡಿಕೊಳ್ಳಲು ಮುಗಿಬಿದ್ದಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. 1 ಗಂಟೆ ಕಳೆದಿದೆ ಬೆಂಗಳೂರು ಲಾಕ್ ಡೌನ್ ಆಗಿ. ಯಾವ ರೀತಿಯ ಸಿಚುವೇಶನ್ ಇದೆ ಈಗ ಬೆಂಗಳೂರಿನಲ್ಲಿ ಅನ್ನೋದರ ಜೊತೆಗೆ ನಾಳೆ ಬೆಳಗ್ಗೆ 10 ಗಂಟೆಯಿಂದ ಧಾರವಾಡದಲ್ಲಿ ಲಾಕ್ ಡೌನ್ ಆರಂಭ ಆಗುತ್ತೆ. ಅಲ್ಲಿಗೆ ಯಾವ ರೀತಿಯ ಸಿದ್ಧತೆಗಳನ್ನ ಅಲ್ಲಿ ಮಾಡ್ಕೊಳ್ಳಲಾಗ್ತಾ ಇದೆ. ಈಗ ಇವೆಲ್ಲದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ನಮ್ಮ ರಿಪೋರ್ಟರ್ಸ್ ಈಗ ರೆಡಿ ಇದ್ದಾರೆ. ಗೊರಗುಂಟೆಪಾಳ್ಯದಿಂದ ಮಂಜು ಆರ್ಯ, ಹಾಗೆಯೇ ಧಾರವಾಡದಿಂದ ಪರಶುರಾಮ್ ತಹಶೀಲ್ದಾರ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜು ಆರ್ಯ, ಈಗ 1 ಗಂಟೆ ಕಳೆದಿದೆ ಆಲ್ರೆಡಿ, ಈಗಾಗಲೇ ಲಾಕ್ ಡೌನ್ ಆರಂಭ ಆಗಿ. ಸದ್ಯಕ್ಕೆ ಯಾವ ರೀತಿಯ ಸಿಚುವೇಶನ್ ಇದೆ? ಈಗಲೂ ಕೂಡ ವಾಹನಗಳ ಓಡಾಟ ಜನಸಂಚಾರ ಇದೆಯಾ ಅಥವಾ ಕಂಪ್ಲೀಟ್ ಆಗಿ ಬಂದ್ ಆಗಿದೆಯಾ? ಪೊಲೀಸರು ಕಂಟ್ರೋಲ್ ಮಾಡ್ತಿದಾರಾ? ನಮಿತಾ, ಬೆಂಗಳೂರಿನಲ್ಲಿ ಲಾಕ್ಡೌನ್ ಆಗಿ ಈಗಾಗಲೇ 1 ಗಂಟೆಗಳ ಕಾಲ ಕಳೆದಿದೆ. 1 ಗಂಟೆಗಳಲ್ಲಿ ಬೆಂಗಳೂರಿನ ಬಹುತೇಕ ರಸ್ತೆಗಳನ್ನ ಪೊಲೀಸರನ್ನ ಕ್ಲೋಸ್ ಮಾಡ್ಕೊಂಡಿದ್ದಾರೆ. ಆದ್ರೆ ಅದರಲ್ಲೂ ಕೂಡ ಅಷ್ಟೇ ಹೈವೇ ಮುಖಾಂತರವಾಗಿ ಹೋಗುವಂತ ರಸ್ತೆಗಳನ್ನ ಸ್ವಲ್ಪ ಸಮಯದವರೆಗೂ ಕೂಡ ಅಷ್ಟೇ ಪೊಲೀಸರು ಕಾಲಾವಕಾಶವನ್ನು ಕೊಟ್ಟಿರುವಂತದ್ದು. ಈಗ ನಾನು ಗೊರಗುಂಟೆಪಾಳ್ಯದ ಒಂದು ಜಂಕ್ಷನ್ ಅಲ್ಲಿ ಇದ್ದೀನಿ. ಈ ಒಂದು ಗೊರಗುಂಟೆಪಾಳ್ಯದ ಒಂದು ಸಿಗ್ನಲ್ ಕೂಡ ನೀವು ನೋಡ್ತಾ ಇರಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ವಾಹನಗಳ ಸಂಚಾರ ಕೂಡ ಆಗ್ತಾ ಇದೆ. ಯಾಕಂದ್ರೆ ಪ್ರಮುಖವಾಗಿ ಇದೊಂದು ರಾಷ್ಟ್ರೀಯ ಹೆದ್ದಾರಿ ಆಗಿರುವಂತಹ ಒಂದು ಕಾರಣಕ್ಕೋಸ್ಕರ ಬಹುತೇಕ ಟ್ರಾಫಿಕ್ ಜಾಮ್ ಬೆಂಗಳೂರಿನ ಒಳಭಾಗದಲ್ಲಿರುವಂತಹ ಕಾರಣಕ್ಕೋಸ್ಕರ ಇವರೆಲ್ಲರೂ ಹೊರಗಡೆ ಹೋಗಕ್ಕೆ ಕೆಲವು ಸಮಯಾವಕಾಶ ಬೇಕಾಗಿರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಪೊಲೀಸರು ಕೆಲವೊಂದು ಗಂಟೆಗಳ ಕಾಲ ಸಮಯಾವಕಾಶವನ್ನು ಕೂಡ ಈಗಾಗಲೇ ಕೊಟ್ಟಿರುವಂತಹದ್ದು. ನೀವು ನೋಡ್ತಾ ಇರಬಹುದು ಗೊರಗುಂಟೆಪಾಳ್ಯದಲ್ಲಿ ಯಾವ ರೀತಿಯಾಗಿ ವಾಹನ ಸಂಚಾರ ಇದೆ ಅಂದ್ರೆ ಎಂದಿನಂತೆ ಇಲ್ಲಿ ವಾಹನ ಸಂಚಾರ ಕೂಡ ಇದೆ. ಯಾಕಂದ್ರೆ 8 ಗಂಟೆಗೆ ಏಕಾಏಕಿ ಪೊಲೀಸರು ಕೆಲವೊಂದು ಕಡೆ ಬ್ಯಾರಿಕೇಡ್ ಅನ್ನು ಕೂಡ ಹಾಕಿ ಕೆಲವೊಂದು ರಸ್ತೆಗಳನ್ನ ಬ್ಲಾಕ್ ಮಾಡಿದ್ರು. ಇಲ್ಲಿ ನೀವು ನೋಡ್ತಾ ಇರಬಹುದು ಇದು ಗೊರಗುಂಟೆಪಾಳ್ಯದ ಫ್ಲೈಓವರ್ಗೆ
ಜಾಯಿನ್ ಆಗುವಂತಹ ಒಂದು ರಸ್ತೆ, ಆ ಒಂದು ರಸ್ತೆಯನ್ನು ಕೂಡ ಅಷ್ಟೇ ಪೊಲೀಸರು ಬ್ಲಾಕ್ ಮಾಡಿಲ್ಲ. ಬದಲಾಗಿ ಪೊಲೀಸರು ಹೇಳುವಂತಹದ್ದು ಸಾಕಷ್ಟು ವೆಹಿಕಲ್ಸ್ ಬರ್ತಾ ಇದ್ದಂತ ಒಂದು ಕಾರಣಕ್ಕೋಸ್ಕರ ಏಕೆ ಬ್ಲಾಕ್ ಮಾಡಿದೆ ಅಂತ ಹೇಳಿ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಸುಮಾರು 11 ಗಂಟೆವರೆಗೂ ಕೂಡ ನಾವು ಓಡಾಟ ಮಾಡೋದಕ್ಕೆ ಬಿಡ್ತೀವಿ ಅನ್ನೋಂಥ ಮಾತನ್ನ ಕೂಡ ಹೇಳ್ತಿದ್ದಾರೆ. ನೀವು ನೋಡ್ತಾ ಇರಬಹುದು, 2 ರಸ್ತೆಗಳು ಕೂಡ ಅಷ್ಟೇ, ಫ್ಲೈಓವರ್ ಗೊರಗುಂಟೆಪಾಳ್ಯದ ಫ್ಲೈಓವರ್ನ 2 ರಸ್ತೆಗಳನ್ನು ಕೂಡ ಪೊಲೀಸರು ಓಪನ್ ಮಾಡ್ಕೊಂಡು ಬಿಟ್ಕೊಂಡಿದ್ದಾರೆ. ಇದಿಷ್ಟೇ ಅಲ್ಲದೆ ಏನು ಗೊರಗುಂಟೆಪಾಳ್ಯದ ಒಂದು ಸರ್ವಿಸ್ ರಸ್ತೆ ಏನಿದೆ, ಆ ಒಂದು ಸರ್ವಿಸ್ ರಸ್ತೆಯನ್ನು ಕೂಡ ಅಷ್ಟು ಪೊಲೀಸರು ಬಿಟ್ಟಿರುವಂತಹ ಕಾರಣಕ್ಕೋಸ್ಕರ ವಾಹನಗಳ ಸಂಚಾರ ಕೂಡ ಆಗ್ತಿದೆ. ಬಹುತೇಕ ಇವತ್ತು ರಾತ್ರಿ ಕೂಡ ಅಷ್ಟೇ, ಅಂದ್ರೆ ಈಗ 8 ಗಂಟೆಗೆ ಏನು ಅಧಿಕೃತವಾಗಿ ಲಾಕ್ಡೌನ್ ಆಗಿದೆ, ಕೆಲವೊಂದು ರಸ್ತೆಗಳನ್ನ ಸಂಪೂರ್ಣವಾಗಿ ಬ್ಲಾಕ್ ಮಾಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಅಂತ ಏನ್ ಅನ್ಸ್ಕೊಂತೆ, ಆ ಒಂದು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಮಾತ್ರ ವಾಹನಗಳ ಸಂಚಾರಕ್ಕೆ ಇವತ್ತು ಮಧ್ಯರಾತ್ರಿ ಕೂಡ ಪೊಲೀಸರು ಅನುಕೂಲವನ್ನ ಮಾಡಿಕೊಟ್ಟಿರುವಂತದ್ದು. ಯಾಕಂದ್ರೆ ಏಕಾಏಕಿ ಬ್ಯಾರಿಕೇಡ್ಗಳನ್ನು ಹಾಕಿದಂತ ವೇಳೆಯಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ ಅನ್ನುವಂತ ಒಂದೇ ಒಂದು ಕಾರಣಕ್ಕೋಸ್ಕರ ಈ ರೀತಿಯಾಗಿ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಮಾತ್ರ ವಾಹನಗಳ ಸಂಚಾರಕ್ಕೆ ಪೊಲೀಸರು ಅವಕಾಶ ಕೊಟ್ಟಿರುವಂತದ್ದು. ಒಟ್ಟಾರೆಯಾಗಿ ಒಂದು ಗೊರಗುಂಟೆಪಾಳ್ಯ ಆಗಿರಬಹುದು ಮತ್ತು ಹೆಬ್ಬಾಳದ ಫ್ಲೈಓವರ್ನ ಮುಖ್ಯ ರಸ್ತೆ ಏನಿತ್ತು, ಅದೊಂದು ಹೈದರಾಬಾದ್ಗೆ ಹೋಗುವಂತ ರಸ್ತೆ, ಅಲ್ಲಿಯೂ ಕೂಡ ಅಷ್ಟೇ ಸರ್ವಿಸ್ ರಸ್ತೆಯಲ್ಲಿ ವಾಹನಗಳು ಹೋಗೋದಕ್ಕೆ ಇವತ್ತು ರಾತ್ರಿ ಕೂಡ ಪೊಲೀಸರು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಉಳಿದಂತೆ ಒಂದು ಬೆಂಗಳೂರು ನಗರದ ಒಳಭಾಗದಲ್ಲಿರುವಂತಹ ಎಲ್ಲಾ ಸಣ್ಣ ಪುಟ್ಟ ರಸ್ತೆಗಳನ್ನು ಕೂಡ ಪೊಲೀಸರು ಆದಷ್ಟು ಬ್ಯಾರಿಕೇಡ್ಗಳಿಂದ ಈಗಾಗಲೇ ಮುಚ್ಚಲ್ಪಟ್ಟಿದ್ದು, ವಾಹನ ಸವಾರರು ಕೂಡ ಅಷ್ಟೇ ಓಡಾಡದ ರೀತಿಯಲ್ಲಿ ಪೊಲೀಸರು ಕೂಡ ಅಷ್ಟೇ ಈಗಾಗಲೇ ಒಂದು ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ನಗರದಾದ್ಯಂತ ಮಾಡ್ಕೊಂಡಿದ್ದಾರೆ. ನವಿತಾ, ಹಾಗೆ ಸಂಪರ್ಕದಲ್ಲಿ ಮಂಜು ಆರ್ಯ, ಇನ್ನು ಧಾರವಾಡದಲ್ಲಿ ಯಾವ ರೀತಿ ಸಿದ್ಧತೆಗಳು ನಡೆದಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಪರಶುರಾಮ್ ತಹಶೀಲ್ದಾರ್ ನೇರ ಸಂಪರ್ಕದಲ್ಲಿದ್ದಾರೆ. ಪರಶುರಾಮ್, ಯಾವ ರೀತಿಯಾದಂತಹ ಸಿದ್ಧತೆಗಳು ಈಗಿನಿಂದಲೇ ನಡೀತಾ ಇದೆ ಧಾರವಾಡದಲ್ಲಿ? ಯಾವ ರೀತಿಯ ಸಿಚುವೇಶನ್ ಸದ್ಯಕ್ಕೆ ಕಾಣಿಸ್ತಾ ಇದೆ ಅಲ್ಲಿ? ನವಿತಾ, ಧಾರವಾಡ ಜಿಲ್ಲೆಯಾದ್ಯಂತ ನಾಳೆ ಬೆಳಗ್ಗೆ 10 ಗಂಟೆಯಿಂದಲೇ ಒಂದು ಅಧಿಕೃತವಾದಂತಹ ಲಾಕ್ಡೌನ್ ಚಾಲನೆ ಸಿಗ್ತದೆ. ಆದರೆ ವಾಣಿಜ್ಯ ನಗರ ಹುಬ್ಬಳ್ಳಿ ಇವತ್ತಿನಿಂದಲೇ ಸ್ತಬ್ಧವಾಗಿರುವುದು ಕಾಣಿಸ್ತಾ ಇದೆ. 8 ಗಂಟೆಯಿಂದಲೇ ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿದ್ದು ವ್ಯಾಪಾರ ವಹಿವಾಟು ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ನಾನೀಗ ಹುಬ್ಬಳ್ಳಿಯ ಪ್ರಮುಖ ಮಾರುಕಟ್ಟೆ ಪ್ರದೇಶದಲ್ಲಿದ್ದೀನಿ. ದೃಶ್ಯದಲ್ಲಿ ಗಮನಿಸಬಹುದು, ಸಂಪೂರ್ಣ ಎಲ್ಲಾ ಅಂಗಡಿಗಳು ಬಂದ್ ಆಗಿದ್ದು ಪ್ರತಿಯೊಂದು ಶಟರ್ಸ್ನ ಬೀಗ ಹಾಕಿರುವುದನ್ನು ನಾವು ಗಮನಿಸಬಹುದು. ಕೇವಲ ಒಂದು ATM ಆರಂಭವಿದೆ, ಜೊತೆಗೆ ಒಂದು ಮೆಡಿಕಲ್ ಶಾಪ್ ಮಾತ್ರ ಆರಂಭಗೊಂಡಿದೆ. ಮಿಕ್ಕೆಲ್ಲ ಅಂಗಡಿಗಳು ಕೂಡ ಈ ಒಂದು ಪ್ರದೇಶದಲ್ಲಿ ಸಂಪೂರ್ಣ ಲಾಕ್ ಆಗಿದ್ದಾವೆ. ವ್ಯಾಪಾರಸ್ಥರನ್ನ ನಾವು ಮಾತನಾಡಿಸುವಂತಹ ಸಂದರ್ಭದಲ್ಲಿ ನಾವು ಬೆಳಗ್ಗೆ ಬರಲ್ಲ, ಯಾಕಂದ್ರೆ 10 ಗಂಟೆಗೆ ಲಾಕ್ಡೌನ್ ಆರಂಭವಾಗಿ ಬಿಡ್ತದೆ, ಆ ಸಂದರ್ಭದಲ್ಲಿ ಜನರು ಕೂಡ ಬರಲ್ಲ ಅನ್ನುವಂಥ ಮಾತನ್ನ ಹೇಳಿದ್ರು. ಅದಕ್ಕೂ ಕಾರಣ ಕೂಡ ಇದೆ, ಯಾಕಂದ್ರೆ ಸಾರಿಗೆ ಸಂಚಾರ ಸೇವೆಯನ್ನ ಕೂಡ ನಾಳೆ ಸ್ಥಗಿತಗೊಳಿಸಲಾಗಿದೆ. ಬಸ್ ಸಂಚಾರ ಇರುವುದಿಲ್ಲ. ಅನಗತ್ಯವಾಗಿ ಮನೆಯಿಂದ ಹೊರಗೆ ಬಂದ್ರೆ ವಾಹನಗಳನ್ನು ಸೀಸ್ ಮಾಡ್ತೇವೆ, 24ನೇ ತಾರೀಕಿನ ನಂತರವೇ ವಾಹನಗಳನ್ನು ಬಿಟ್ಟು ಕಳಿಸ್ತೇವೆ ಅನ್ನುವಂಥ ಮಾತನ್ನ ಈಗಾಗಲೇ ಪೊಲೀಸ್ ಇಲಾಖೆ ಸೂಚನೆ ನೀಡಿರುವುದರಿಂದಾಗಿ ಜನರು ಕೂಡ ಯಾಕೆ ಹೊರಗೆ ಹೋಗೋದು ಅನ್ನುವಂತಹ ನಿಟ್ಟಿನಲ್ಲಿ ವಿಚಾರವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಹುಬ್ಬಳ್ಳಿಯಲ್ಲಿ ಈ ಕ್ಷಣದಿಂದಲೇ ಒಂದು ಬಂದ್ ವಾತಾವರಣ ಕಂಡು ಬರ್ತಾ ಇದೆ, ಲಾಕ್ಡೌನ್ ಪರಿಸ್ಥಿತಿ ಕಂಡು ಬರ್ತಾ ಇದೆ. ಜಿಲ್ಲೆಯಲ್ಲಿ ತೀವ್ರಗತಿಯಲ್ಲಿ ಕೊರೋನಾ ಏರಿಕೆ ಕಂಡು ಬಂದಿತ್ತು. ಶರವೇಗದಲ್ಲಿಯೇ ಪ್ರಕರಣಗಳು ಹೆಚ್ಚಾಗಿದ್ದವು. 10 ದಿನಗಳಲ್ಲಿಯೇ ಸೋಂಕಿತರ ಪ್ರಕರಣ ದ್ವಿಗುಣಗೊಂಡಿದ್ದರೆ ಸಾವಿನ ಪ್ರಕರಣಗಳು 4 ಪಟ್ಟು ಹೆಚ್ಚಾಗಿದ್ದಾವೆ. ಇವತ್ತೊಂದೇ ದಿನಾನೇ 100 ಪ್ರಕರಣಗಳು ಹೊಸದಾಗಿ ದಾಖಲಾಗಿದ್ದು 1259 ಸೋಂಕಿತರ ಸಂಖ್ಯೆ ಏರಿಕೆಯಾಗಿದೆ ಮತ್ತು ಓರ್ವ ಮಹಿಳೆ ಇವತ್ತು ಸಾವನ್ನಪ್ಪಿದ್ದಾರೆ. ಹೀಗಾಗಿ ಸಾರ್ವಜನಿಕರು ಕೂಡ ಈ ಒಂದು ಕೊರೋನಾ ಚೈನ್ ಅನ್ನ ಬ್ರೇಕ್ ಮಾಡಬೇಕನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಲಾಕ್ಡೌನ್ಗೆ ಸಂಪೂರ್ಣ ಸಹಕಾರ ಕೊಡ್ತೇವೆ ಅನ್ನುವಂತ ಮಾತನ್ನ ಹೇಳ್ತಾ ಬರ್ತಾ ಇದ್ರು. ಅದೇ ರೀತಿ ನಡೆದುಕೊಳ್ತಾ ಇರೋದು ಕೂಡ ಕಂಡು ಬರ್ತಾ ಇದೆ. ವ್ಯಾಪಾರಸ್ಥರು ಕೂಡ ಬೇಗನೆ ಅಂಗಡಿ ಬಂದ್ ಮಾಡಿ ತೆರಳಿದ್ದಾರೆ. ನಾಳೆ ಬೆಳಗ್ಗೆಯಿಂದಲೇ ಈ ಒಂದು ಲಾಕ್ಡೌನ್ 10 ದಿನಗಳ ಕಾಲ ಜಾರಿಯಲ್ಲಿ ಇರ್ತದೆ. ನವಿತಾ, ಥ್ಯಾಂಕ್ ಯು ಪರಶುರಾಮ್ ಡೀಟೇಲ್ಸ್ಗೆ. ಹಾಗೆ ಮಂಜು ಆರ್ಯ, ಥ್ಯಾಂಕ್ ಯು ಸೋ ಮಚ್ ಡೀಟೇಲ್ಸ್ಗೆ. ಬೆಂಗಳೂರಿನ ಸಿಚುವೇಶನ್ ಯಾವ ರೀತಿ ಆಗಿದೆ, ಜೊತೆಗೆ ಧಾರವಾಡದ ಸಿಚುವೇಶನ್ ಯಾವ ರೀತಿ ಆಗಿದೆ ಅನ್ನೋದನ್ನ ನೋಡಿದ್ವಿ. ಯಾಕಂದ್ರೆ ಧಾರವಾಡದ ವಿಚಾರವನ್ನು ಕೇಳಿದ್ರೆ ನಿಜವಾಗ್ಲೂ ಜನರಿಗೆ ಒಂದು ಅಭಿನಂದನೆ ತಿಳಿಸಲೇಬೇಕು. ಅವರೇ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಂಡು ಆಲ್ರೆಡಿ ಎಲ್ಲವನ್ನು ಕೂಡ ಲಾಕ್ ಡೌನ್ ಮಾಡುವಂತಹ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಆದ್ರೆ ಇವೆಲ್ಲದರ ಮಧ್ಯೆನೂ ಇವತ್ತು ಕೊರೋನಾ ರಾಜ್ಯದಲ್ಲಿ ಮಹಾಸ್ಫೋಟವಾಗಿದೆ. ಸಾವಿನ ಸಂಖ್ಯೆಯಂತೂ ಮಿತಿ ಮೀರ್ತಾ ಇದೆ. ಮೊದಲು ರಾಜ್ಯದಲ್ಲಿ ಎಷ್ಟೆಷ್ಟಾಗಿದೆ ಕೇಸ್ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಒಟ್ಟು ಸೋಂಕನ್ನು ನಾವು ಗಮನಿಸಬಹುದು. ಇವತ್ತಿನ ಸೋಂಕು ಎಷ್ಟಿದೆ, ಒಟ್ಟು ಸೋಂಕು ಎಷ್ಟಿದೆ ಅಂತ ನಾವು ನೋಡೋದಾದ್ರೆ ಕರ್ನಾಟಕದಲ್ಲಿ ಒಟ್ಟು ಸೋಂಕಿನ ಪ್ರಕರಣ, ಬೆಂಗಳೂರಿನ ಒಟ್ಟು ಸೋಂಕಿನ ಪ್ರಕರಣ, ಜೊತೆಗೆ ಇವತ್ತಿನ ಸೋಂಕು, ಇವೆಲ್ಲವನ್ನ ನೋಡೋಣ. ಒಟ್ಟು ಸೋಂಕು ಕರ್ನಾಟಕದಲ್ಲಿ 44,077 ಪ್ರಕರಣಗಳು ಇವತ್ತಿನವರೆಗೆ ನಾವು ನೋಡೋದಾದ್ರೆ, ಇನ್ನು ಬೆಂಗಳೂರಿನ ಒಟ್ಟು ಸೋಂಕಿನ ಪ್ರಕರಣಗಳು 20,960 ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. ಹಾಗಾಗಿ ಅತ್ಯಂತ ಆತಂಕದ ವಾತಾವರಣ ದಿನದಿಂದ ದಿನಕ್ಕೆ ಆಗ್ತಾನೆ ಇದೆ. ಇವತ್ತಿನ
ಸೋಂಕಿನ ಪ್ರಕರಣವನ್ನು ನಾವು ಗಮನಿಸಿದ್ರೆ ಕರ್ನಾಟಕದಲ್ಲಿ 2496ರಷ್ಟು ಪ್ರಕರಣಗಳು ಇವತ್ತು ದಾಖಲಾಗಿರೋದನ್ನ ನಾವು ಗಮನಿಸಬಹುದು ಇವತ್ತಿನ ಈ ಒಂದು ಅಂಕಿಅಂಶ. ಹಾಗೆ ಬೆಂಗಳೂರಲ್ಲಿ ಎಷ್ಟಿದೆ? ಇವತ್ತು ಆಲ್ರೆಡಿ ಲಾಕ್ಡೌನ್ ಆರಂಭ ಆಗಿದೆ 8 ಗಂಟೆಯಿಂದ. ಇವತ್ತಿನ ಸೋಂಕನ್ನ ನೀವು ಗಮನಿಸಿದ್ರೆ 1267. ಒಂದು ದಿನ ಕೂಡ ಇತ್ತೀಚಿನ ದಿನಗಳಲ್ಲಿ 1000ಕ್ಕಿಂತ ಕಡಿಮೆ ಪ್ರಕರಣಗಳು ಬಂದಂತದ್ದೇ ಇಲ್ಲ ಅನ್ನೋದನ್ನ ನೋಡಬೇಕು. ಸಾವಿನ ಪ್ರಕರಣಗಳನ್ನ ನೋಡೋಣ. ಕರ್ನಾಟಕದಲ್ಲಿ ಒಟ್ಟು ಸಾವಾಗಿರೋದು 842 ಆದ್ರೆ ಬೆಂಗಳೂರಲ್ಲೇ ಒಟ್ಟು ಸಾವಿನ ಪ್ರಕರಣ ಇರೋದು 377ರಷ್ಟು ಒಟ್ಟು ಸಾವಿನ ಪ್ರಕರಣ ಬೆಂಗಳೂರಲ್ಲೇ ನಡೆದಿದೆ ಅನ್ನೋದನ್ನ ನಾವು ನೋಡಬೇಕಾಗತ್ತೆ. ಅದರ ಜೊತೆಗೆ ಇಂದಿನ ಸಾವು ಕರ್ನಾಟಕದಾದ್ಯಂತ ಸಂಪೂರ್ಣವಾಗಿ ನಾವು ನೋಡೋದಾದ್ರೆ 87 ಸಾವು ಇವತ್ತಿನ ಒಂದೇ ದಿನದಲ್ಲಿ ಸಂಭವಿಸಿದ್ರೆ ಬೆಂಗಳೂರಲ್ಲೇ 56 ಸಾವಿನ ಪ್ರಕರಣಗಳು ದಾಖಲಾಗಿದೆ. ಅತ್ಯಂತ ಬೇಜಾರಿನ ಸಂಗತಿ. ಜೊತೆಗೆ ಯಾಕಂದ್ರೆ ಪ್ರತಿದಿನ ಜಾಸ್ತಿ ಆಗ್ತಾ ಇರೋದನ್ನ ನಾವು ನೋಡಬಹುದು. ಏನ ಡಿಸ್ಚಾರ್ಜ್ ಆದವರ ಸಂಖ್ಯೆಯನ್ನು ನಾವು ಗಮನಿಸಬೇಕಾಗುತ್ತೆ. ಒಟ್ಟು ಡಿಸ್ಚಾರ್ಜ್ ಆದವರ ಸಂಖ್ಯೆ 17,390 ಆದ್ರೆ ಒಟ್ಟು ಡಿಸ್ಚಾರ್ಜ್ ಆದವರು ಬೆಂಗಳೂರಿನಲ್ಲೇ 4,992 ಮಂದಿ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. ಹಾಗಾಗಿ ಪ್ರಕರಣಗಳಂತೂ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ನೀವು ನಿಮ್ಮ ಹುಷಾರಲ್ಲಿರಿ ಅನ್ನೋದನ್ನ ಹೇಳೋದು ಬಿಟ್ರೆ ಬೇರೆ ಯಾವುದೇ ಮಾರ್ಗ ಇಲ್ಲ. ಏನೋ ಬೆಂಗಳೂರು ಬಿಟ್ರೆ 11 ಜಿಲ್ಲೆಗಳಂತೂ ಲಾಕ್ಡೌನ್ ಅಂತ ಹೇಳ್ತಾ ಇದ್ರು. ಆದ್ರೆ ಅರ್ಧ ಕರ್ನಾಟಕವೇ ಸ್ತಬ್ಧವಾಗುತ್ತೆ ಅನ್ನುವಂತಹ ವಿಚಾರ ಬಹಳ ದಿನಗಳಿಂದ ಕೇಳಿ ಬರ್ತಾ ಇತ್ತು. ಆದ್ರೆ ಇವತ್ತು ಎಲ್ಲವೂ ಕೂಡ ಉಲ್ಟಾ ಆಗಿದೆ. ರಾಜ್ಯದಲ್ಲಿ 11 ಜಿಲ್ಲೆಗಳು ಸಂಪೂರ್ಣವಾಗಿ ಲಾಕ್ ಆಗ್ತಾ ಇಲ್ಲ. ಕೇವಲ ಬೆರಳೆಣಿಕೆಯ ಜಿಲ್ಲೆಗಳಲ್ಲಷ್ಟೇ ಲಾಕ್ಡೌನ್ ಇರುತ್ತೆ. ಹಾಗಾದ್ರೆ ಯಾವ್ಯಾವ ಜಿಲ್ಲೆಗಳಲ್ಲಿ ಯಾವ ರೀತಿಯಾಗಿ ಲಾಕ್ಡೌನ್ ಆಗತ್ತೆ, ಜಿಲ್ಲಾಧಿಕಾರಿಗಳು ಯಾವ ರೀತಿಯ ಸೂಚನೆಯನ್ನು ಕೊಟ್ಟಿದ್ದಾರೆ, ಮಾರ್ಗಸೂಚಿ ಏನೇನಿದೆ ಆಯಾಯ ಜಿಲ್ಲೆಗಳಲ್ಲಿ, ಇವೆಲ್ಲದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಕೊರೋನಾ ಹೆಮ್ಮಾರಿ ಕಟ್ಟಿ ಹಾಕೋಕೆ ಲಾಕ್ಡೌನ್ ಬಗ್ಗೆ ಎಲ್ಲಾ ಜಿಲ್ಲಾಧಿಕಾರಿಗಳ ಜೊತೆ ನಿನ್ನೆ ಸಿಎಂ ಸಭೆ ಮಾಡಿದ್ರು. ಒಟ್ಟು 11 ಜಿಲ್ಲೆಗಳಲ್ಲಿ ಲಾಕ್ಡೌನ್ ಮಾಡಲು ನಿರ್ಧರಿಸಿದ್ರು. ಆದ್ರೆ ಇವತ್ತು 11 ಅಲ್ಲ, ಬರೀ 6 ಜಿಲ್ಲೆಗಳು ಮಾತ್ರ ಸಂಪೂರ್ಣ ಲಾಕ್ಡೌನ್ ಆಗ್ತಿದೆ. ಆ 6 ಜಿಲ್ಲೆಗಳೇ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ದಕ್ಷಿಣ ಕನ್ನಡ, ಬೀದರ್, ಯಾದಗಿರಿ, ಧಾರವಾಡ. ಹೌದು, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬಿಟ್ರೆ ಇಡೀ ರಾಜ್ಯದಲ್ಲಿ ಸಂಪೂರ್ಣ ಲಾಕ್ಡೌನ್ ಆಗ್ತಿರೋದು ದಕ್ಷಿಣ ಕನ್ನಡ, ಬೀದರ್, ಯಾದಗಿರಿ, ಧಾರವಾಡ ಜಿಲ್ಲೆಗಳು ಮಾತ್ರ. ಉಳಿದೆಲ್ಲ ಜಿಲ್ಲೆಗಳಲ್ಲಿ ಲಾಕ್ಡೌನ್ ಅಷ್ಟಕ್ಕಷ್ಟೇ. ಬೆಂಗಳೂರು ನಗರದಲ್ಲಿ ಇಂದು ರಾತ್ರಿ 8 ಗಂಟೆಯಿಂದಲೇ ಲಾಕ್ಡೌನ್ ಶುರುವಾಗಿದೆ. ನಾಳೆಯಿಂದ ದಿನಸಿ ಅಂಗಡಿ, ತರಕಾರಿ, ಆಸ್ಪತ್ರೆ, ಅಗತ್ಯ ಸೇವೆಗಳಷ್ಟೇ ಸಿಗೋದು. ಈಗಾಗಲೇ ಬಹುತೇಕ ನಗರದೊಳಗಿನ ರಸ್ತೆಗಳನ್ನೆಲ್ಲ ಸಂಪೂರ್ಣ ಬಂದ್ ಮಾಡಿದ್ದಾರೆ. ಹೊರ ರಾಜ್ಯಗಳಿಗೆ ಸಂಪರ್ಕ ಕಲ್ಪಿಸೋ ಕಡೆಯಷ್ಟೇ ಜನ ಊರಿನ ಕಡೆ ಹೋಗ್ತಿರೋದ್ರಿಂದ ಸ್ವಲ್ಪ ಜನಸಂದಣಿ ಇದೆ. ಬೆಂಗಳೂರು ಗ್ರಾಮಾಂತರ ಭಾಗದಲ್ಲೂ ಇಂದು ರಾತ್ರಿ 8ರಿಂದಲೇ ಲಾಕ್ಡೌನ್ ಆರಂಭವಾಗಿದೆ. ದಿನಸಿ ಆಸ್ಪತ್ರೆ, ಅಗತ್ಯ ಸೇವೆಗಳಿಗಷ್ಟೇ ಇಲ್ಲೂ ಅವಕಾಶ. ಉಳಿದಂತೆ ಗಡಿ ದಾಟಿ ಊರಿನ ಕಡೆ ಜನ ಮುಖ ಮಾಡಿರೋದ್ರಿಂದ ಕೆಲವು ಕಡೆ ಜನಸಂದಣಿ ಇದೆ. ಕೆಆರ್ಪುರಂ ಹೊರವಲಯ, ದೇವನಹಳ್ಳಿ, ಆನೇಕಲ್ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ವಾಹನಗಳು ಓಡಾಡ್ತಿವೆ. ದಕ್ಷಿಣ ಕನ್ನಡದಲ್ಲಿ ನಾಳೆ ರಾತ್ರಿ 8ರಿಂದ ಸಂಪೂರ್ಣ ಲಾಕ್ಡೌನ್ ಆಗಲಿದೆ. ಜುಲೈ 23 ಬೆಳಗ್ಗೆವರೆಗೆ ಲಾಕ್ಡೌನ್ ಇರಲಿದೆ. ಲಾಕ್ಡೌನ್ ಇದ್ರೂ ಪ್ರತಿದಿನ 8ರಿಂದ 11ರವರೆಗೆ ಅಗತ್ಯ ವಸ್ತು ಖರೀದಿಗೆ ಅವಕಾಶ ಇರುತ್ತೆ. ತುರ್ತು ಸೇವೆ, ಆಸ್ಪತ್ರೆ, ಕೃಷಿ ಬಿಟ್ರೆ ಎಲ್ಲವೂ ಬಂದ್ ಆಗಲಿದೆ. ಬೀದರ್ನಲ್ಲಿ ನಾಳೆ ರಾತ್ರಿ 8ರಿಂದ ಸಂಪೂರ್ಣ ಲಾಕ್ಡೌನ್ ಆಗಲಿದ್ದು ಜುಲೈ 23ರ ಬೆಳಗ್ಗೆವರೆಗೆ ಲಾಕ್ಡೌನ್ ಇರುತ್ತೆ. ಅಗತ್ಯ ವಸ್ತುಗಳ ಖರೀದಿ, ತುರ್ತು ಸೇವೆ ಇರುತ್ತೆ. ಹಳ್ಳಿ ಕಡೆ ಕೃಷಿ ಚಟುವಟಿಕೆಗೆ ಲಾಕ್ಡೌನ್ ಅನ್ವಯಿಸಲ್ಲ. ಉಳಿದಂತೆ ಎಲ್ಲವೂ ನಾಳೆ ರಾತ್ರಿಯಿಂದ ಬಂದ್. ಯಾದಗಿರಿ ಜಿಲ್ಲೆಯಲ್ಲಿ ನಾಳೆ ರಾತ್ರಿ 8ರಿಂದ ಜುಲೈ 23ರ ಬೆಳಗ್ಗೆವರೆಗೆ ಸಂಪೂರ್ಣ ಲಾಕ್ಡೌನ್ ಆಗಲಿದೆ. ಅಗತ್ಯ ವಸ್ತುಗಳ ಖರೀದಿ, ತುರ್ತು ಸೇವೆ ಇರುತ್ತೆ. ಕೃಷಿ ಚಟುವಟಿಕೆಗೆ ಲಾಕ್ಡೌನ್ ಅನ್ವಯಿಸಲ್ಲ. ಉಳಿದಂತೆ ಎಲ್ಲವೂ ನಾಳೆ ರಾತ್ರಿಯಿಂದ ಬಂದ್. ಧಾರವಾಡದಲ್ಲೂ ಅಷ್ಟೇ ನಾಳೆ ಬೆಳಗ್ಗೆ 10ರಿಂದ ಸಂಪೂರ್ಣ ಲಾಕ್ಡೌನ್ ಆಗಲಿದ್ದು ಜುಲೈ 24ರ ರಾತ್ರಿ 8 ಗಂಟೆವರೆಗೆ ಸಂಪೂರ್ಣ ಲಾಕ್ಡೌನ್ ಮುಂದುವರಿಸಲು ಜಿಲ್ಲಾಡಳಿತ ನಿರ್ಧರಿಸಿದೆ. ಬೆಳಗ್ಗೆ 5ರಿಂದ ಮಧ್ಯಾಹ್ನ 12ರವರೆಗೆ ಖರೀದಿಗೆ ಅವಕಾಶ ಇರುತ್ತೆ. ಹಣ್ಣು, ಹಾಲು, ತರಕಾರಿ, ಮಾಂಸ ಸಿಗುತ್ತೆ. ಕೃಷಿ ಚಟುವಟಿಕೆ ಯಥಾಸ್ಥಿತಿ. ಸೊ ಈ 6 ಜಿಲ್ಲೆಗಳಷ್ಟೇ ಸಂಪೂರ್ಣ ಲಾಕ್ಡೌನ್ ನಿಯಮ ಅನ್ವಯಿಸಲಿದೆ. ಈ 6 ಜಿಲ್ಲೆಗಳಲ್ಲಿ ಒಂದು ದಿನ ಹಿಂದೆ ಮುಂದೆ ಅನ್ನೋದು ಬಿಟ್ರೆ ಕೊರೋನಾ ಕಟ್ಟಿ ಹಾಕೋಕೆ ಸಂಪೂರ್ಣ ಲಾಕ್ಡೌನ್ ನಡೆಸಲು ಸರ್ಕಾರ ಮತ್ತು ಜಿಲ್ಲಾಡಳಿತ ನಿರ್ಧರಿಸಿದೆ. ಆದರೆ ಕೆಲವು ಜಿಲ್ಲೆಗಳಲ್ಲಿ ಸೋಂಕು ಹೆಚ್ಚಿರೋ ಕಡೆಯಷ್ಟೇ ಲಾಕ್ಡೌನ್, ಉಳಿದ ಕಡೆ ಲಾಕ್ಡೌನ್ ಅಷ್ಟಕ್ಕಷ್ಟೇ. ಕಲಬುರಗಿಯಲ್ಲಿ ಸಂಪೂರ್ಣ ಲಾಕ್ಡೌನ್ ಇರಲ್ಲ. ಕಲಬುರಗಿ ನಗರ, ತಾಲೂಕು ಕೇಂದ್ರಗಳಲ್ಲಿ ಲಾಕ್ಡೌನ್ ಇರುತ್ತೆ.
ಹಾಗೆ ನಗರ ಸ್ಥಳೀಯ ಸಂಸ್ಥೆ ವ್ಯಾಪ್ತಿಯಲ್ಲಷ್ಟೇ ಲಾಕ್ಡೌನ್ ಅನ್ವಯ ಆಗಲಿದೆ. ಉಳಿದಂತೆ ಎಲ್ಲಾ ಕಡೆ ಯಥಾಸ್ಥಿತಿ ಇರಲಿದೆ. ಆದರೆ ಕೃಷಿ ಚಟುವಟಿಕೆಗಳಿಗೆ ಯಾವುದೇ ಲಾಕ್ ಅನ್ವಯಿಸಲ್ಲ. ರಾಯಚೂರು ಜಿಲ್ಲೆಯಲ್ಲಿ ರಾಯಚೂರು ಸಿಟಿ ಬಿಟ್ರೆ ಸಿಂಧನೂರು ಮಾತ್ರ ಲಾಕ್ಡೌನ್. ನಾಳೆಯಿಂದ ಜುಲೈ 24ರವರೆಗೆ 2 ನಗರಗಳಷ್ಟೇ ಲಾಕ್ ಆಗ್ತಿದ್ದು, 2 ನಗರಗಳಲ್ಲಿ ಬೆಳಗ್ಗೆ 8ರಿಂದ ಮಧ್ಯಾಹ್ನ 2ರವರೆಗೆ ಖರೀದಿಗೆ ಅವಕಾಶ. ದಿನಸಿ, ತರಕಾರಿ, ತುರ್ತು ಸೇವೆ ಬಿಟ್ರೆ 2 ನಗರಗಳಲ್ಲಿ ಎಲ್ಲವೂ ಬಂದ್. ಆದರೆ ಹಳ್ಳಿಗಳಲ್ಲಿ ಯಥಾಸ್ಥಿತಿ ಇದ್ರೂ ಮಾಸ್ಕ್, ಅಂತರ ಕಡ್ಡಾಯ. ಬೆಳಗಾವಿಯ 5 ತಾಲೂಕುಗಳಷ್ಟೇ ಲಾಕ್ಡೌನ್ ಮಾಡಲು ಜಿಲ್ಲಾಡಳಿತ ನಿರ್ಧರಿಸಿದೆ. ಗೋಕಾಕ್ ತಾಲೂಕು, ಮೂಡಲಗಿ ತಾಲೂಕು, ಅಥಣಿ ತಾಲೂಕು, ಕಾಗವಾಡ ತಾಲೂಕು, ನಿಪ್ಪಾಣಿ ತಾಲೂಕಿನಲ್ಲಷ್ಟೇ ಸಂಪೂರ್ಣ ಲಾಕ್ಡೌನ್ ಇರಲಿದೆ. ಇಂದು ರಾತ್ರಿ 8ರಿಂದ ಜುಲೈ 22ರವರೆಗೆ ಲಾಕ್ಡೌನ್ ಇರುತ್ತೆ. ಬೇರೆ ತಾಲೂಕುಗಳಲ್ಲಿ ಅನ್ಲಾಕ್. ಕೊಡಗು ಜಿಲ್ಲೆಯಲ್ಲಿ ಶನಿವಾರ, ಭಾನುವಾರ ಮಾತ್ರ ಸಂಪೂರ್ಣ ಲಾಕ್ಡೌನ್. ಉಳಿದಂತೆ ಹೊರ ಜಿಲ್ಲೆಗಳಿಂದ ಬಂದರೆ 7 ದಿನ ಕ್ವಾರಂಟೈನ್ ಇರಬೇಕು. ಹೊರ ರಾಜ್ಯದಿಂದ ಬಂದರೆ 14 ದಿನ ಕ್ವಾರಂಟೈನ್ ಇರಲೇಬೇಕು. ಆದರೆ ಪ್ರತಿದಿನ ಸಂಜೆ 6ರಿಂದ ಬೆಳಿಗ್ಗೆ 6ರವರೆಗೆ ಕರ್ಫ್ಯೂ ಇರಲಿದೆ. ಉಡುಪಿ ಜಿಲ್ಲೆಯಲ್ಲಿ ಇಂದಿನಿಂದ 14 ದಿನ ಜಿಲ್ಲೆಯ ಗಡಿ ಭಾಗಗಳು ಮಾತ್ರ ಬಂದ್ ಆಗಿರಲಿವೆ. ನಾಳೆ ರಾತ್ರಿ 8ರಿಂದ ಉಡುಪಿ ಗಡಿ ರಸ್ತೆಗಳನ್ನ ಬಂದ್ ಮಾಡ್ತಿದ್ದು, ಸೋಂಕು ಹೆಚ್ಚಿರುವ ಕಡೆ ಅಗತ್ಯವಿದ್ರೆ ಸೀಲ್ ಡೌನ್ ಆಗುತ್ತೆ ಅಷ್ಟೇ. ಉಳಿದಂತೆ ಜಿಲ್ಲೆಯಾದ್ಯಂತ ರಾತ್ರಿ 8ರಿಂದ ಬೆಳಗ್ಗೆವರೆಗೆ ಕರ್ಫ್ಯೂ ಇರುತ್ತೆ. ಇನ್ನುಳಿದಂತೆ ವಿಜಯಪುರ, ಬಾಗಲಕೋಟೆ, ಕೊಪ್ಪಳ, ಗದಗ ಜಿಲ್ಲೆ ಲಾಕ್ಡೌನ್ ಆಗಲ್ಲ. ಹಾವೇರಿ, ಉತ್ತರ ಕನ್ನಡ, ಶಿವಮೊಗ್ಗ, ಚಿತ್ರದುರ್ಗದಲ್ಲಿ ಲಾಕ್ಡೌನ್ ಇರಲ್ಲ. ದಾವಣಗೆರೆ, ತುಮಕೂರು, ಹಾಸನ, ಮಂಡ್ಯದಲ್ಲೂ ಲಾಕ್ಡೌನ್ ಇರಲ್ಲ. ಮೈಸೂರು, ಚಿಕ್ಕಮಗಳೂರು, ರಾಮನಗರ, ಚಾಮರಾಜನಗರದಲ್ಲೂ ಜನಜೀವನ ಯಥಾಸ್ಥಿತಿ ಇದ್ರೆ, ಚಿಕ್ಕಬಳ್ಳಾಪುರ, ಕೋಲಾರ, ಬಳ್ಳಾರಿ ಜಿಲ್ಲೆಯಲ್ಲೂ ಯಾವುದೇ ಲಾಕ್ಡೌನ್ ಇರಲ್ಲ. ರಾಜ್ಯದಲ್ಲಿ ಕೊರೋನಾ ಹೆಮ್ಮಾರಿ ಕಾಟ ಮಿತಿ ಮೀರಿ ಹೋಗಿದೆ. ಲಾಕ್ಡೌನ್ನಿಂದ ಸೋಂಕು ಎಷ್ಟರ ಮಟ್ಟಿಗೆ ತಡೆಯಬಹುದೋ ಗೊತ್ತಿಲ್ಲ. ಆದರೆ ಜನ ಎಚ್ಚೆತ್ತುಕೊಳ್ಬೇಕು. ಮಾಸ್ಕ್ ಧರಿಸಿ, ಸಾಮಾಜಿಕ ಅಂತರ ಪಾಲಿಸಿ, ಲಾಕ್ಡೌನ್ ನಿಯಮಗಳನ್ನ ಮರೆಯದೆ ಅನುಸರಿಸಿ. ರೂಲ್ಸ್ ಬ್ರೇಕ್ ಮಾಡಿದ್ರೆ ದಂಡ ಕಟ್ಟೋದಕ್ಕೂ ರೆಡಿಯಾಗಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ದ್ವಿತೀಯ PU ಎಕ್ಸಾಮ್ ಬರೆದಿದ್ದ ವಿದ್ಯಾರ್ಥಿಗಳು ಇವತ್ತು ತಮ್ಮ ಫಲಿತಾಂಶ ನೋಡಿದ್ದಾರೆ. ಕೆಲವರಿಗೆ ಖುಷಿ, ಕೆಲವರಿಗೆ ಬೇಸರ. ಆದರೂ ಕಷ್ಟಪಟ್ಟು ಓದಿ ರ್ಯಾಂಕ್ ಪಡೆದ ಮಕ್ಕಳ ಖುಷಿಗೆ ಪಾರವೇ ಇಲ್ಲ. ಸತತ 3.5 ತಿಂಗಳ ಕಾತರ, ಹಗಲು ರಾತ್ರಿ ಎನ್ನದೆ ಕಷ್ಟಪಟ್ಟು ಓದಿದ್ದ ದ್ವಿತೀಯ PU ವಿದ್ಯಾರ್ಥಿಗಳಿಗೆ ಇಂದು ತಮ್ಮ ಪ್ರತಿಫಲ ಗೊತ್ತಾಗಿದೆ. ಕೊರೋನಾ ಭೀತಿ ನಡುವೆಯೂ ಪರೀಕ್ಷೆ ಬರೆದು ಫಲಿತಾಂಶಕ್ಕಾಗಿ ಕಾಯ್ತಿದ್ದವರಿಗೆ ರಿಸಲ್ಟ್ ಸಿಕ್ಕಿದೆ. ದ್ವಿತೀಯ PU ಫಲಿತಾಂಶ ಪ್ರಕಟ. ಉಡುಪಿ ಪ್ರಥಮ, ವಿಜಯಪುರ ಲಾಸ್ಟ್. ಈ ಬಾರಿಯೂ ಹೆಣ್ಮಕ್ಳೇ ಸ್ಟ್ರಾಂಗು. ಕೊರೋನಾ ಭೀತಿ ಮಧ್ಯೆ ಇಂಗ್ಲಿಷ್ ಪರೀಕ್ಷೆಗೆ ಕಾದು ಕಂಗಾಲಾಗಿದ್ದ ವಿದ್ಯಾರ್ಥಿಗಳು ಸೋಂಕಿನ ಆತಂಕದ ನಡುವೆಯೇ ಪರೀಕ್ಷೆ ಬರೆದಿದ್ರು. ಇಂದು ದ್ವಿತೀಯ PU ಪರೀಕ್ಷೆ ಫಲಿತಾಂಶ ಹೊರಬಿದ್ದಿದ್ದು, ಕಳೆದ ವರ್ಷಕ್ಕಿಂತ 3% ಫಲಿತಾಂಶ ಕುಸಿತ ಕಂಡಿದ್ದು, 61.8% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಉಡುಪಿ ಜಿಲ್ಲೆ ರಾಜ್ಯದಲ್ಲೇ ಫಸ್ಟ್ ಪ್ಲೇಸ್ನಲ್ಲಿದೆ. 90.71% ವಿದ್ಯಾರ್ಥಿಗಳು ಜಿಲ್ಲೆಯಲ್ಲಿ ಪಾಸ್ ಆಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ 90.71 ಫಲಿತಾಂಶದೊಂದಿಗೆ ದ್ವಿತೀಯ ಸ್ಥಾನದಲ್ಲಿದೆ. ಕೊಡಗು ಜಿಲ್ಲೆ 81.53% ಫಲಿತಾಂಶದೊಂದಿಗೆ ತೃತೀಯ ಸ್ಥಾನದಲ್ಲಿದೆ. ಕೊನೆಯ 2 ಸ್ಥಾನಗಳಲ್ಲಿ ರಾಯಚೂರು 54.22 ಫಲಿತಾಂಶದೊಂದಿಗೆ, ವಿಜಯಪುರ ಕೊನೆ ಸ್ಥಾನದಲ್ಲಿದೆ. ಇನ್ನು ಬಾಲಕಿಯರೇ ಈ ಬಾರಿ ಸ್ಟ್ರಾಂಗ್ ಆಗಿದ್ದಾರೆ. 68.73% ವಿದ್ಯಾರ್ಥಿನಿಯರು ಪಾಸ್ ಆಗಿದ್ರೆ, 54.77% ಬಾಲಕರು ಉತ್ತೀರ್ಣರಾಗಿದ್ದಾರೆ. ಟಾಪ್ 3 ಡಿಸ್ಟ್ರಿಕ್ಟ್ಸ್ 90.71% ರಿಸಲ್ಟ್ ಬಂದಿದೆ ಉಡುಪಿಗೆ. ದಕ್ಷಿಣ ಕನ್ನಡ ಈ ವರ್ಷ 90.71% ಇದೆ. ಕೊಡಗಿನಲ್ಲಿ ಈ ವರ್ಷ 3ನೇ ಸ್ಥಾನ ತಗೊಂಡು 81.53%. ಇನ್ನು ವಿಷಯವಾರು ಫಲಿತಾಂಶ ನೋಡಿದ್ರೆ, ವಿಜ್ಞಾನ ವಿಭಾಗದಲ್ಲಿ 82.27% ಫಲಿತಾಂಶ ಬಂದಿದೆ. ವಾಣಿಜ್ಯ ವಿಭಾಗದಲ್ಲಿ 72.6% ವಿದ್ಯಾರ್ಥಿಗಳು ಪಾಸ್ ಆಗಿದ್ರೆ, ಕಲಾ ವಿಭಾಗದಲ್ಲಿ ಮಾತ್ರ ಕೇವಲ 47.9% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ವಿಜ್ಞಾನದಲ್ಲಿ ಉಡುಪಿಯ ಅಭಿಜ್ಞಾ ರಾವ್ ಸಾಧನೆ. ವಾಣಿಜ್ಯ ವಿಭಾಗದಲ್ಲಿ ಅರವಿಂದ್ ಶ್ರೀವತ್ಸ ಫಸ್ಟ್.
ಉಡುಪಿಯ ವಿದ್ಯೋದಯ ಕಾಲೇಜು ವಿದ್ಯಾರ್ಥಿನಿ ಅಭಿಜ್ಞಾ ರಾವ್ ಶೇಕಡ 99.3 ಅಂಕಗಳೊಂದಿಗೆ ಸೈನ್ಸ್ ವಿಭಾಗದಲ್ಲಿ ರಾಜ್ಯದಲ್ಲೇ ಫಸ್ಟ್ ಬಂದಿದ್ದಾರೆ. ಬೆಂಗಳೂರಿನ ವಿದ್ಯಾಮಂದಿರ ಕಾಲೇಜು ವಿದ್ಯಾರ್ಥಿನಿ ಪ್ರೇರಣಾ ಕೂಡ ರಾಜ್ಯಕ್ಕೆ ವಿಜ್ಞಾನ ವಿಭಾಗದಲ್ಲಿ ಪ್ರಥಮ ಸ್ಥಾನ. ಬೆಂಗಳೂರಿನ RVPU ಕಾಲೇಜು ವಿದ್ಯಾರ್ಥಿನಿ ಆಕಾಂಕ್ಷ ಹಾಗೂ ಮೈಸೂರಿನ ಯಶಸ್ ದ್ವಿತೀಯ ಹಾಗೂ ತೃತೀಯ ಸ್ಥಾನ ಪಡೆದಿದ್ದಾರೆ. ನೋಡಿದ ಕೂಡಲೇ ನಂಗೆ ತುಂಬ ಖುಷಿ ಆಯಿತು. ಖುಷಿಯಲ್ಲಿ ಏನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ. ಇದರಲ್ಲಿ ತುಂಬ ಖುಷಿ ಪಟ್ಟರು. ಅದಾದಮೇಲೆ ಮನೆಯಿಂದ ಎಲ್ಲ ಫ್ಯಾಮಿಲಿ ಅವರಿಗೆಲ್ಲ ಕಾಲ್ ಮಾಡಿ ತುಂಬ ಖುಷಿ ಆಯಿತು ಎಲ್ರಿಗೂ. ತುಂಬ ಖುಷಿ ಆಗ್ತಾ ಇದೆ. ಅನ್ಎಕ್ಸ್ಪೆಕ್ಟೆಡ್ ನನಗೂ ಕೂಡ ಇದು. ಅಂದರೆ ಫಸ್ಟ್ ರ್ಯಾಂಕ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಚೆನ್ನಾಗಿ ಮಾಡಿದ್ದೆ, ಬಟ್ ಫಸ್ಟ್ ರ್ಯಾಂಕ್ ಖಂಡಿತ ಎಕ್ಸ್ಪೆಕ್ಟ್. ನಾನು ಆ್ಯಕ್ಚುಲಿ ಬೋರ್ಡ್ ಎಕ್ಸಾಮ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡಿರಲಿಲ್ಲ. ಯಾಕಂದರೆ ನೀಟ್ ಮತ್ತು JEE CET ಬಗ್ಗೆ ಜಾಸ್ತಿ ಓದ್ಕೋತಿದ್ದೆ. ಬಟ್ ಇನ್ನು ವಾಣಿಜ್ಯ ವಿಭಾಗದಲ್ಲಿ ಬೆಂಗಳೂರಿನ ಅರವಿಂದ್ ಶ್ರೀವತ್ಸ ಶೇಕಡ 99.66 ಅಂಕಗಳೊಂದಿಗೆ ಇಡೀ ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಳಿಸಿದ್ದಾನೆ. ಮೈಸೂರಿನ ಬೃಂದಾ ಶೇಕಡ 99.33 ಅಂಕಗಳೊಂದಿಗೆ ಸೆಕೆಂಡ್ ಪ್ಲೇಸ್ನಲ್ಲಿದ್ದರೆ, ಶಿವಮೊಗ್ಗ ಜಿಲ್ಲೆ ಸಾಗರದ ಬಿಂದು 595 ಅಂಕಗಳೊಂದಿಗೆ ದ್ವಿತೀಯ ಸ್ಥಾನದಲ್ಲಿದ್ದಾರೆ. ಬಳ್ಳಾರಿಯ ಕರೇಗೌಡ ಕಲಾ ಪ್ರೌಢಿಮೆ. ಕೊಟ್ಟೂರಿನ ಇಂದು ಕಾಲೇಜ್ ಕಲಾ ಸಾಧನೆ. ಕಲಾ ವಿಭಾಗದಲ್ಲಿ ಬಳ್ಳಾರಿಯ ಕೊಟ್ಟೂರು ಇಂದು ಕಾಲೇಜ್ ಮಹತ್ ಸಾಧನೆ ಮಾಡಿದೆ. ಈ ಬಾರಿಯೂ ಈ ಕಾಲೇಜ್ ಕಲಾ ವಿಭಾಗದಲ್ಲಿ ಟಾಪ್ 5 ಸ್ಥಾನವನ್ನ ಪಡೆದುಕೊಂಡಿದೆ. ಈ ಕಾಲೇಜಿನ ವಿದ್ಯಾರ್ಥಿಗಳಾದ ಕರೇಗೌಡ, ಸ್ವಾಮಿ, ಮಹಮ್ಮದ್ ರಫೀಕ್ ಕ್ರಮವಾಗಿ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನ ಪಡೆದಿದ್ದಾರೆ. ಶಾಲೆಯಲ್ಲಿ ಸಂಭ್ರಮ ಜೋರಾಗಿದೆ. ಸದ್ಯ ಪಾಸಾದ ವಿದ್ಯಾರ್ಥಿಗಳಿಗೆ ಮಾತ್ರ ಬೋರ್ಡ್ನಿಂದ ನೇರವಾಗಿ ವಿದ್ಯಾರ್ಥಿಗಳ ಮೊಬೈಲ್ ನಂಬರ್ಗೆ ಮೆಸೇಜ್ ಹೋಗಿದೆ. ಅನುತ್ತೀರ್ಣರಾದವರು ಧೃತಿಗೆಡದೆ ಮತ್ತೆ ಪ್ರಯತ್ನಿಸಿ. ಸೌಮ್ಯ ಕಳಸ, ಮೆಟ್ರೋ ಬ್ಯೂರೋ, ನ್ಯೂಸ್ 18 ಕನ್ನಡ.